ನಮಸ್ತೆ. 17/3/2024 ಭಾನುವಾರ ಶುಕ್ಲಪಕ್ಷ. ಇವತ್ತು ಅಷ್ಟಮಿ ತಿಥಿ ರಾತ್ರಿ 9 ಗಂಟೆ 54 ನಿಮಿಷದವರೆಗಿದೆ. ಇವತ್ತಿನ ನಕ್ಷತ್ರ ಮೃಗಶೀರ್ಷ. ಸಂಜೆ 4 ಗಂಟೆ 47 ನಿಮಿಷದವರೆಗೂ ಮೃಗಶೀರ್ಷ ನಕ್ಷತ್ರ. ಅಷ್ಟಮಿ ಇರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ, ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡಬಹುದು. ಇವತ್ತಿನ ಯೋಗ ಕಾರ್ಯಸಿದ್ಧಿಯೂ ಸುಖವೂ ಉಂಟು. ಸಂಜೆ 4:47ವರೆಗೂ. ಆನಂತರ ಆರುದ್ರ ನಕ್ಷತ್ರ ಬರುತ್ತದೆ. ಕಾರ್ಯಸಿದ್ಧಿ, ಸ್ವಲ್ಪ ಧನ ವ್ಯಯ ಎಲ್ಲ ನಾವು ಕಂಟ್ರೋಲ್ ಮಾಡ್ಬೋದು. ಆದ್ದರಿಂದ ದೊಡ್ಡದಾಗಿ ಏನು ತೊಂದರೆಗಳಿಲ್ಲ. ಅದು ಅಲ್ಲದೆ ಆಯುಷ್ಮಾನ್ ಯೋಗವಿದೆ. ಇವತ್ತು ಹುಟ್ಟುವ ಮಕ್ಕಳಿಗೆ ಸಂಜೆಯವರೆಗೂ ಆಯುಸ್ಸು ಚೆನ್ನಾಗಿರುತ್ತದೆ. ಇಷ್ಟೆಲ್ಲ ಇವತ್ತಿನ ವಿಷಯಗಳು. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ಇವತ್ತು ದಿನ ಪೂರ್ತಿ ಮಿಥುನ ರಾಶಿ. ಬೆಳಗ್ಗೆ 6:26ರಿಂದ 10:33 AM ವರೆಗೂ ಮೃಗಶೀರ್ಷ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 4:47ವರೆಗೂ 4ನೇ ಪಾದ. ಆನಂತರ ರಾತ್ರಿ 11 ಗಂಟೆ 4 ನಿಮಿಷದವರೆಗೂ ಆರುದ್ರ ನಕ್ಷತ್ರ 1ನೇ ಪಾದ. ಅಂದರೆ ಏನಾಗ್ತಂತಂದರೆ ಸಂಜೆ 4:47ಕ್ಕೆ ಮೃಗಶೀರ್ಷ ನಕ್ಷತ್ರ ಮುಗಿದೋಗುತ್ತದೆ. ಅಲ್ಲಿಂದ ಆರುದ್ರ ನಕ್ಷತ್ರ ಸ್ಟಾರ್ಟ್ ಆಗಿ 1ನೇ ಪಾದ ರಾತ್ರಿ 11:04ವರೆಗೂ. ಆನಂತರ ಬೆಳಗಿನ ಜಾವ 5:24ವರೆಗೂ ಆರುದ್ರ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ ಪೂರ್ತಿ ಆರುದ್ರ ನಕ್ಷತ್ರ 3ನೇ ಪಾದವಿದೆ. ಇವತ್ತು ಯೋಗ ಪರವಾಗಿಲ್ಲ ಅಂತಲೇ ನೋಡಿದ್ವಿ. ಇದೇ ನಕ್ಷತ್ರ ಅಂದರೆ ಆರುದ್ರ ನಕ್ಷತ್ರ ನಾಳೆಯವರೆಗೂ ಇರುತ್ತದೆ ಅಂತ ನೋಡಿದ್ವಿ. ಅಂದರೆ ನಾಳೆ ಅಂದರೆ ಏನು ಅಂತಂದರೆ 18ನೇ ತಾರೀಕು. 18ನೇ ತಾರೀಕು ಅಷ್ಟಮಿ ನವಮಿ ಅಂತ ಇವತ್ತು ಇರುವ ಈ ಅಷ್ಟಮಿ ಮುಗಿದ ನಂತರ ಬರುವಂಥದ್ದು ನವಮಿ. ಇವತ್ತಿನ ದಿನಕ್ಕೆ ಅಂತಂದರೆ 17ನೇ ತಾರೀಕಿಗೆ ಅಷ್ಟಮಿ ಮುಗಿತದೆ ರಾತ್ರಿ 9:52ಕ್ಕೆ. ಆಮೇಲೆ ನವಮಿ ಸ್ಟಾರ್ಟ್ ಆಗಿ ನಾಳೆಯವರೆಗೂ ನವಮಿ ಇರುತ್ತದೆ. ಹಂಗಾಗಿ ನಾಳೆ ಅಂತಂದರೆ ನಾವು ಹೇಳಿದಂತೆ 18ನೇ ತಾರೀಕು ನವಮಿ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆ 49 ನಿಮಿಷ 27 ಸೆಕೆಂಡ್ವರೆಗೆ ಇರುತ್ತದೆ. ಆಮೇಲೆ ದಶಮಿ ಬರೋದು. ಆದರೂ ನಾಳೆಯ ದಿನ ಸಂಜೆ 6 ಗಂಟೆ 10 ನಿಮಿಷದವರೆಗೂ ಮೃತ್ಯು ಇದೆ. ಆಮೇಲೇನೂ ಅಶುಭವಾಗಿದೆ. ಹಂಗಾಗಿ ನಾಳೆ ಅಂದರೆ 18ನೇ ತಾರೀಕು ಸೋಮವಾರ ದಿನ ಶುಭಕರವಾಗಿಲ್ಲ, ಎಚ್ಚರ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ನಕ್ಷತ್ರ ಪಾದಗಳು ನೋಡಿದ್ವಿ. ನಾಳೆ ಹೆಂಗಿದೆ ಅಂತ ನೋಡಿದ್ವಿ. ತಿರ್ಗಿ ಇವತ್ತಿನ ದಿನಕ್ಕೆ ಅಂದರೆ 17ನೇ ತಾರೀಕಿಗೆ ಮತ್ತೆ ನಾವು ಹಿಂದಿರುಗೋಣ. ಇವತ್ತಿನ ಮಧ್ಯಾಹ್ನ 12 ಗಂಟೆ 28 ನಿಮಿಷ. ಇವತ್ತು 100% ಕೆಟ್ಟೋದನ್ನು ಫಸ್ಟ್ ನೋಡ್ಕೊಳ್ಳೋಣ. ಆಮೇಲೆ 100% ಒಳ್ಳೆಯದು. 100% ಕೆಟ್ಟೋದು ಅಂತ ಇರುವ ದಿನಗಳಲ್ಲಿ ಖಂಡಿತವಾಗಿಯೂ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬಾರ್ದು. ಆದರೆ ಒಳ್ಳೆ ಟೈಮಲ್ಲಿ ಪ್ರಾರಂಭ ಮಾಡಿರುವಂಥದ್ದನ್ನು 100% ಕೆಟ್ಟೋದಿರುವ ಸಮಯವಾದರೂ ನಡೆಸ್ಕೊಂಡು ಹೋಗೋಕ್ಕೆ ತೊಂದರೆ ಇಲ್ಲ. ನಾವು ಅದನ್ನೇ ಪದೇ ಪದೇ ಹೇಳ್ತೀವಿ. ಒಂದು ಗಾಡಿ ತೊಗೊಂಡಿವೆ, ಒಳ್ಳೆ ಗಾಡಿ, ಹೊಸ ಗಾಡಿ, ಒಳ್ಳೆ ಟೈಮಲ್ಲಿ ತೊಗೊಂಡಿದ್ದಾಯಿತು, ಪೂಜೆ ಮಾಡಿದಾಯಿತು, ಹಂಗೆ ಸ್ಟಾರ್ಟ್ ಮಾಡಿ ಹೋಗ್ತಾ ಇರ್ತೀವಿ. ಯಾವತ್ತಾರು ನಾವು ಯಮಕಂಡ ಕಾಲ ಬಂತು ಅಂತ ನಿಲ್ಲಿಸ್ತೀವ ಸೆಂಟ್ರಲ್ಲಿ 1.5 ಅವರು? ಇಲ್ಲ. ಮೃತ್ಯು ಕಾಲ ಬಂತು ಅಂತ ನಿಲ್ಲಿಸ್ತೀವ? ಇಲ್ಲ. ಆ ರೀತಿಯಾಗಿ ಒಳ್ಳೆ ಟೈಮಲ್ಲಿ ಸ್ಟಾರ್ಟ್ ಮಾಡಿರೋದನ್ನು ಕೆಟ್ಟ ಟೈಮಲ್ಲಿ ಕೂಡ ನಡೆಸ್ಕೊಂಡು ಹೋಗ್ಬೋದು. ಆದರೆ ಕೆಟ್ಟ ಟೈಮಲ್ಲಿ ಪ್ರಾರಂಭ ಮಾಡಬಾರ್ದು. ಇದು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಂಗಾಗಿ ಇವತ್ತಿನ ದಿನ ಪ್ರಕಾರ ಬೆಳಗ್ಗೆ 6:26ರಿಂದ ಚಂದ್ರಾಷ್ಟಮ ಬರುತ್ತದೆ. ಚಂದ್ರಾಷ್ಟಮ ಅಂತಂದರೆ ಸಾಮಾನ್ಯವಾಗಿ ಅದನ್ನು ಅಷ್ಟಮ ಚಂದ್ರ ಅಂತಂತೀವಿ. ವೃಶ್ಚಿಕ ರಾಶಿಗೆ ಚಂದ್ರಾಷ್ಟಮವಿದೆ. ವೃಶ್ಚಿಕ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ವಿಶಾಖ ನಕ್ಷತ್ರ 4 ಅಂದರೆ 4ನೇ ಪಾದ. ಅನುರಾಧ ನಕ್ಷತ್ರ 1ರಿಂದ 4 ಪಾದಗಳು. ಜ್ಯೇಷ್ಠ ನಕ್ಷತ್ರದ 1ರಿಂದ 4 ಪಾದಗಳು. ಇದರಲ್ಲಿ ಜನನವಾದವರಿಗೆಲ್ಲ ದೋಷವಿದೆ. ಹಾಗಾಗಿ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಡಿ. ಅದರಲ್ಲಿ ಕೆಟ್ಟ ಟೈಮು ಅಂತ ನಾವು ಹೇಳಿರುವಂಥ 12:28ರಿಂದ 1:58, ಸಂಜೆ 4:10ರಿಂದ 4:47, ಸಂಜೆ 4:54ರಿಂದ 5:42, ಮತ್ತು 5ರಿಂದ 6:30, ರಾತ್ರಿ 10:58ರಿಂದ 12:28, ರಾತ್ರಿ 1:40ರಿಂದ 3:22. ಈ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು, ಎಚ್ಚರವಾಗಿರಬೇಕು. ಇವತ್ತಿನ ಶುಭ ಸಮಯಗಳು 6:26ರಿಂದ 12:26,
ಆದರೆ ವೃಶ್ಚಿಕ ರಾಶಿಯವರಿಗಲ್ಲ, ಜನರಲ್ ಆಗಿ 6:26 ವೃಶ್ಚಿಕ ರಾಶಿಗೆ ಮಾತ್ರ ದೋಷವಿದೆ. ಚಂದ್ರಾಷ್ಟಮ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:08 ಶುಭವಾಗಿದೆ. ಸೇಮ್ ಟೈಮಲ್ಲೇ ಮಧ್ಯಾಹ್ನ 2 ಗಂಟೆಯಿಂದ ಶುಭವಾಗಿರೋದರಿಂದ ಯಾವ ದೋಷವೂ ಇಲ್ಲದೆ ಇದೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಆದರೂ ಇದರಲ್ಲಿ 4:47 ಆ ಸಮಯದವರೆಗೂ ಮೃತ್ಯು ಇದೆ. ಆದ್ದರಿಂದ ಇದರಲ್ಲಿ ಹೆಚ್ಚಿನ ಗಮನ ಕೊಡಿ. 4:49 ನಂತರ 4:52 ಶುಭವಾಗಿದೆ. 6:32 ರಾತ್ರಿ 10:56 ಶುಭವಾಗಿದೆ. ರಾತ್ರಿ 12:30 ರಾತ್ರಿ 1:38 ಶುಭವಾಗಿದೆ. ರಾತ್ರಿ 3:24 6:13 ಶುಭವಾಗಿದೆ. ಇದೆಲ್ಲ ಶುಭ ಸಮಯಗಳು. ಈ ಶುಭ ಸಮಯಗಳಲ್ಲಿ ಎಮರ್ಜೆನ್ಸಿ ಕಾರ್ಯಗಳನ್ನು ಮಾಡಬಹುದು. ನಾವು ಪದೇ ಪದೇ ಹೇಳಿದ್ವಿ, ಅಷ್ಟಮಿ ನವಮಿ ಇದು ಇರುವ ದಿನಗಳಲ್ಲಿ ಪೂಜಾ ಕಾರ್ಯಗಳನ್ನು ಮಾಡಬಹುದು. ಆದರೂ ಮುಹೂರ್ತ ಕಾರ್ಯಗಳಿಲ್ಲ ಅಂತ. ಇವತ್ತೆಲ್ಲ ಅಷ್ಟಮಿಯೂ ನವಮಿಯೂ ಇದೆ, ಆದ್ದರಿಂದ ಮುಹೂರ್ತ ಕಾರ್ಯಗಳಿಲ್ಲ. ನೆಕ್ಸ್ಟ್ ನಾವು ನೋಡುವಂಥ ಇನ್ನೂ ಕೆಲವು ವಿಷಯಗಳು. ಇವತ್ತಿನ ಒಳ್ಳೆಯ ಕೆಟ್ಟೆಯ ಸಮಯವನ್ನು ನೋಡಿದಾಯಿತು. ಆದರೂ ನಾವು ನೋಡುವಂಥದ್ದು ಮೈನ್ ಏನು ಅಂತಂದರೆ, ಯಾವ ನಕ್ಷತ್ರ ಯಾವ ರಾಶಿಯವರಿಗೆ ತಾರಾ ಮತ್ತು ಚಂದ್ರಬಲವಿದೆ, ಅಂದರೆ ಶುಭವಾಗಿದೆ ಅಂತ ನೋಡ್ತೀವಿ. ಆದ್ದರಿಂದ ಆ ವಿಷಯದಲ್ಲಿ ಗಮನ ಕೊಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ, ಅಂದರೆ ನಕ್ಷತ್ರ ಇವತ್ತು ಮೃಗಶೀರ್ಷ ಅಂತಂತೀವಿ, ಇದು ಮಹಾನಕ್ಷತ್ರ ಅಂತಂತೀವಿ. ಆದರೂ ಮಹಾನಕ್ಷತ್ರದ ಸಮಯದಲ್ಲಿ ದೋಷಗಳಿರುತ್ತದೆ, ಅಂದರೆ ಬೇರೆ ಥರ ದೋಷಗಳಿರುತ್ತದೆ, ಅವರವರಿಗೆ ಸಂಬಂಧಪಡುವಂಥದ್ದು, ಅಂದರೆ ಅವರವರ ನಕ್ಷತ್ರಕ್ಕೆ ಅವರವರ ರಾಶಿಗೆ ಸಂಬಂಧಪಡುವಂಥದ್ದು. ಇವತ್ತು 6:26 ಸಂಜೆ 4:47 ಶುಭವಾಗಿಲ್ಲ. ಗಮನ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಕ್ಷೇಮವು ಲಾಭವೂ ಉಂಟು ಸಂಜೆಯವರೆಗೆ. ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಸಂಜೆಯ ಮೇಲೇನೆ ಶುಭಕರವಾಗಿರುತ್ತದೆ. ಆದ್ದರಿಂದ ಇದನ್ನು ನೋಡಿ ಮಾಡಿ. ಕೃತಿಕಾ ನಕ್ಷತ್ರ ವೃಷಭರಾಶಿ ಸಂಜೆ 4:47 ಮೇಲೆ ಕ್ಷೇಮವು, ಆದರೆ ಧನಹಾನಿಯೂ ಉಂಟು, ಹಣಕಾಸು ವಿಷಯದಲ್ಲಿ ಎಚ್ಚರ. ರೋಹಿಣಿ ನಕ್ಷತ್ರ ವೃಷಭರಾಶಿಯವರಿಗೆ ಇವತ್ತು ಸಂಪತ್ತು ಮತ್ತು ಧನಹಾನಿ ಎರಡು ಕೂಡಿ ಬರೋದರಿಂದ ಇರುವ ಕೈಯಲ್ಲಿರುವಂಥದ್ದನ್ನು ಭದ್ರವಾಗಿಟ್ಕೊಳ್ಳಿ. ಇದು ಸಂಜೆಯವರೆಗೂ. ಸಂಜೆಯ ಮೇಲೆ ಇನ್ನೂ ಅಪಾಯಕಾರವಾಗಿದೆ ಇವತ್ತಿನ ದಿನ. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ ಸಂಜೆಯ ಮೇಲೆ ಶುಭವಾಗಿದೆ, ಆದರೂ ಧನಹಾನಿ ಇಂಥ ವಿಷಯ, ಹಣಕಾಸು ಕೊಡುವ ತಗೊಳ್ಳುವ ವಿಷಯಗಳಲ್ಲಿ ಹೆಚ್ಚಿನ ಗಮನ. ಮೃಗಶೀರ್ಷ ನಕ್ಷತ್ರ ಇದರಲ್ಲಿ ಮಿಥುನ ರಾಶಿ ಖಂಡಿತವಾಗಿ ಸಂಜೆ 4:47 ಚೆನ್ನಾಗಿರೋದು. ಆರುದ್ರ ನಕ್ಷತ್ರ ಮಿಥುನ ರಾಶಿ ಪರಮ ಮಿತ್ರ ತಾರೆಯಾಗಿ ಶರೀರ ಸುಖವು ಸಂಜೆಯವರೆಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆ ಇದೆ, ಶರೀರ ಸುಖವಿದೆ. ಇವತ್ತು ದಿನಪೂರ್ತಿಯೂ ಚೆನ್ನಾಗಿದೆ, ಆದ್ದರಿಂದ ಇದು ಒಳ್ಳೆಯ ದಿನವಿದು ನಿಮಗೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಇವತ್ತು ಮಿತ್ರಧಾರೆ ಪರಮ ಮಿತ್ರ ತಾರೆಯಾಗಿ ದಿನಪೂರ್ತಿ ಶುಭವಾಗಿದೆ. ಆದರೂ ವ್ಯಯ ಅಂದರೆ ಖರ್ಚು ನಾಶವಲ್ಲ, ಖರ್ಚಿನ ಮಾತ್ರ ಕಡಿಮೆ ಮಾಡಿಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 4:47 ಮೇಲೆ ಮಿತ್ರಧಾರೆಯು ಮಿತ್ರತ್ವವು ಸ್ವಲ್ಪ ವ್ಯಯವೂ ಇದೆ, ಆದರೂ ಅಷ್ಟು ಮೋಸವಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವು ವ್ಯಯವೂ ಕೂಡಿ ಬರುತ್ತದೆ ಸಂಜೆ 4:47 ನಂತರ ನೋಡುವಂಥದ್ದು ಮಖಾ ನಕ್ಷತ್ರ ಸಿಂಹರಾಶಿ 4:47 ಮೇಲೇನೆ ಶುಭವಾಗಿರೋದು. ಆದ್ದರಿಂದ ನಿಮ್ಮದು ಏನಾದರೂ ಎಮರ್ಜೆನ್ಸಿ ಕೆಲಸಗಳು ಅಂದರೆ ಆ ಸಮಯದಲ್ಲಿ ಇಟ್ಕೋಬೋದು. ಪುಬ್ಬ ನಕ್ಷತ್ರ ಸಿಂಹರಾಶಿ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯು ಸಂಜೆಯವರೆಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ ವಿಪತ್ತಿದೆ ಇವತ್ತು, ಸಂಜೆಯವರೆಗೆ ಎಚ್ಚರ, ಆಮೇಲೆ ಎಲ್ಲವೂ ಸರಿ ಹೋಗುತ್ತದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ಇವತ್ತಿನ ದಿನಕ್ಕೆ ಸಂಜೆಯವರೆಗೂ ಸಮಯ ಉತ್ತಮವಾಗಿಲ್ಲ. ಸಂಜೆಯ ನಂತರ ಕ್ಷೇಮವು, ಮಾಡುವ ಕಸುಬಲ್ಲಿ ಅನುಕೂಲವೂ ಬರುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಬೆಳಗ್ಗೆಯಿಂದ ಸಂಜೆಯವರೆಗೂ ವರಮಾನ ಹೆಚ್ಚಾಗುತ್ತದೆ, ಮಾಡುವ ಕೆಲಸಗಳಲ್ಲಿ ಅನುಕೂಲ ಬರುತ್ತದೆ. ಆದರೆ ಸಂಜೆ 4:40 ಮೇಲೆ ಅನುಕೂಲಕರವಾಗಿಲ್ಲ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ ಇದು
ಅಷ್ಟೊಂದು ಶುಭಕರವಾಗಿಲ್ಲ. ಆದರೂ ಸಂಜೆಯ ಮೇಲೆ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಸಂಜೆಯ ನಂತರ ಅಂದರೆ 4:47 ಮೇಲೆ ವರಮಾನ ಹೆಚ್ಚು, ಅನುಕೂಲವಿದೆ. ಆದ್ದರಿಂದ ಈ ಸಮಯ ಉತ್ತಮ. ಸ್ವಾತಿ ನಕ್ಷತ್ರ ತುಲಾರಾಶಿ, ಸಂಜೆಯವರೆಗೂ ಮಿತ್ರತ್ವ ಬೆಳೆಯುತ್ತದೆ. ಹಳೆ ಮಿತ್ರರಿಂದ ಉಪಯೋಗ ಇದೆ, ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ, ಮಿತ್ರ ಸ್ವಲ್ಪ ಕಾರ್ಯತಡೆ ಸಂಜೆಯವರೆಗೂ. ಆ ನಂತರ ಇನ್ನೂ ಸೂಪರಾಗಿ ಪರಮ ಮಿತ್ರ ಬರುತ್ತದೆ. ಆದರೂ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಬರುತ್ತದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ ಮತ್ತು ರೋಗ ವೃದ್ಧಿ ಉಂಟು. ಆರೋಗ್ಯದ ಕಡೆ ಹೆಚ್ಚಿನ ಗಮನ. ಇವತ್ತು ದಿನಪೂರ್ತಿ ಚೆನ್ನಾಗಿದೆ. ಆರೋಗ್ಯದ ವಿಷಯ ಒಂದನ್ನು ಬಿಟ್ಟರೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಜೆಯ ಮೇಲೇನೆ ಚೆನ್ನಾಗಿರೋದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಸಾಧಕಧಾರೆ ಇದೆ ನಮಗೆ, ಅಂದರೆ ಸಂಜೆಯವರೆಗೂ. ಆದರೂ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ ಆರೋಗ್ಯದ ವಿಷಯಕ್ಕಾಗಿ. ಆ ನಂತರ ಅಂದರೆ ಸಂಜೆಯ ಮೇಲೆ ಸರಿಯಾಗಿಲ್ಲ, ಹೆಚ್ಚಾಗಿ ಆರೋಗ್ಯ ಆಲ್ರೆಡಿ ಕ್ಷೀಣಿಸಿದರೆ ಸರಿಯಾಗಿ ಔಷಧಿ ತಗೊಳ್ಳಿ, ಸರಿ ಮಾಡ್ಕೋಬೋದು. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ, ಸಂಜೆಯ ಮೇಲೆ ಅನುಕೂಲವಿದೆ, ಸುಖವೂ ಇದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಕ್ಷೇಮವು ಸುಖ ಅಭಿವೃದ್ಧಿಯೂ ಸಂಜೆಯವರೆಗೂ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಸಂಜೆಯ ಮೇಲೆ ಕ್ಷೇಮವು ಸುಖ ಅಭಿವೃದ್ಧಿಯೂ ಇದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಕ್ಷೇಮವು ಶತ್ರುನಾಶವೂ ಉಂಟು. ಇದೆಲ್ಲ ಸಂಜೆಯವರೆಗೂ. ಸಂಜೆಯ ಮೇಲೆ ಕೂಡ ಪರವಾಗಿಲ್ಲ, ಆದರೂ ಸಂಜೆಯವರೆಗೂ ಏಟು ಗಾಯಗಳಾಗದೆ ನೋಡ್ಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಶತ್ರುನಾಶವೂ ಇದೆ. ಆ ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ, ಇದರಲ್ಲಿ ನಿಮಗೆ ಸಂಜೆಯ ಮೇಲೇನೆ ಶುಭಕರವಾಗಿರೋದು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಜೆಯ ಮೇಲೆ ಸಂಪತ್ತು ಕಾರ್ಯ ದಿನವೂ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಸಂಜೆಯವರೆಗೂ ಅನುಕೂಲದ ದಿನವಿದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರ ಪರಮ ಮಿತ್ರ ಅಂತ ಇವತ್ತು ದಿನಪೂರ್ತಿ ಚೆನ್ನಾಗಿರುತ್ತದೆ. ಚಿಕ್ಕ ಚಿಕ್ಕ ವಿಘ್ನಗಳು ಬರುತ್ತದೆ. ವಿನಾಯಕನನ್ನು ಪೂಜೆ ಮಾಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ ಪರಮ ಮಿತ್ರಧಾರೆಯಾಗಿ ಎಲ್ಲವೂ ಇದೆ ಸಂಜೆಯವರೆಗೂ ಕೂಡ. ಆ ನಂತರನೂ ಶುಭವಾಗಿದೆ. ಸ್ವಲ್ಪ ರೋಗ ಭಯ ಉಂಟು, ಆದ್ದರಿಂದ ಕುಜನನ್ನು ಅಂದರೆ ಅಂಗಾರಕ ಗ್ರಹವನ್ನು ಪೂಜೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡಿಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಜೆಯ ಮೇಲೆ ಚೆನ್ನಾಗಿದೆ, ಅಲ್ಲಿಯವರೆಗೂ ಸ್ವಲ್ಪ ಇಕ್ಕಟ್ಟಿನ ಪ್ರಾಬ್ಲಮ್ ಇದೆ. ರೇವತಿ ನಕ್ಷತ್ರ ಮೀನರಾಶಿ, ಸಂಜೆಯವರೆಗೂ ಅನುಕೂಲ.